ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶ್ರೀನಿವಾಸ ಪೂಜಾರ. ನೀವು ಇವಾಗ ವೀಕ್ಷಿಸುತ್ತಿರುವುದು ಏಸಿಯನ್ ನ್ಯೂಸ್ ಚಾನೆಲ್ ಕನಕಗಿರಿ ವಾರ್ತೆಗಳ ವಿವರಗಳು. ಕನಕಗಿರಿ ಪಟ್ಟಣದ ಶ್ರೀ ಸಾಯಿಬಾಬಾ ಮೂರ್ತಿ ಪ್ರತಿಷ್ಠಾಪನೆ ಅಂಗವಾಗಿ ಮಂಗಳವಾರ ಮೂರ್ತಿ ವೈಭವದ ಮೆರವಣಿಗೆ ನಡೆಯಿತು. ಕನಕಗಿರಿ ಪಟ್ಟಣದ ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನದ ಲೋಕಾರ್ಪಣೆ ಹಾಗೂ ಶ್ರೀ ಸಾಯಿಬಾಬಾ ಮೂರ್ತಿ ಪ್ರತಿಷ್ಠಾಪನೆ ಅಂಗವಾಗಿ ಮಂಗಳವಾರ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ವೈಭವದ ಮೆರವಣಿಗೆ ನಡೆಯಿತು. ಕಾರ್ಯಕ್ರಮದ ಅಂಗವಾಗಿ ಶ್ರೀ ಸಾಯಿಬಾಬಾ ಅವರ ಭಾವಚಿತ್ರ ಹಾಗೂ ಮೂರ್ತಿಯೊಂದಿಗೆ ಶೋಭಾಯಾತ್ರೆ ನಡೆಸಲಾಯಿತು. ಮುತ್ತೈದೆಯರು ಕಳಸ ಹೊತ್ತು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದು, ನಗರದ ಪ್ರಮುಖ ಬೀದಿಗಳಲ್ಲಿ ಶ್ರದ್ಧಾಭಕ್ತಿಯ ವಾತಾವರಣ ನಿರ್ಮಾಣವಾಗಿತ್ತು. ಕನಕಗಿರಿಯ ರಾಜಬೀದಿಯಲ್ಲಿ ಶಿರಡಿ ಸಾಯಿಬಾಬಾ ಮತ್ತು ಗಣೇಶ ವಿಗ್ರಹ ಮತ್ತು ದತ್ತಾತ್ರೇಯ ಮೂರ್ತಿಗಳನ್ನು ಮೆರವಣಿಗೆ ಮಾಡ್ತಾ ಇದ್ದೇವೆ. ಇವತ್ತು ಕನಕಗಿರಿ ನಗರ ಬೆಳೆದಂತೆ ಶಿರಡಿ ಸಾಯಿಬಾಬಾ ಅವರ ಎಲ್ಲ ಕಡೆ ಒಂದು ದೈವಿಭೂಷರಾಗಿರ್ತಕ್ಕಂಥ ದೇವಸ್ಥಾನ ನಮ್ಮಲ್ಲಿ ಇರಲಿಲ್ಲ. ಇವತ್ತು ಭಾಳಷ್ಟು ನಮ್ಮ ಹಿರಿಯರಾಗಿರ್ತಕ್ಕಂಥ ಮೃತ್ಯುಂಜಯ ಸ್ವಾಮಿಯವರ ಪರಿಶ್ರಮದಿಂದ ಅವರ ಒಂದು ಆಸೆಯಂತೆ ಇವತ್ತು ಭಾಳ ಇಂಟ್ರೆಸ್ಟ್ ಕೊಟ್ಟು ಈ ಒಂದು ಶಿರಡಿ ಸಾಯಿಬಾಬಾ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ. ಆ ಒಂದು ಮೂರ್ತಿ ಪ್ರತಿಷ್ಠಾಪನೆ 27ನೇ ತಾರೀಕು ನಡೆಯಲಿದೆ. ಶ್ರೀಮನ್ ನಿರಂಜನ ಜಗದ್ಗುರು ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಹಾಗೂ ಶ್ರೀ ಶಿವಶಾಂತಿವೀರ ಶರಣರು ಬೆಳಗಾನೂರು, ಶ್ರೀ ಗವಿಸಿದ್ದೇಶ್ವರನವರು ಬೃಹನ್ಮಠ ಅರಳಳ್ಳಿ, ಶ್ರೀ ಗವಿಸಿದ್ದೇಶ್ವರನವರು ಬೃಹನ್ಮಠ ಅರಳಳ್ಳಿ ಹಾಗೂ ಭುವನೇಶ್ವರಿ ತಾತನವರು, ಅನೇಕ ಸ್ವಾಮೀಜಿಗಳು, ಗಣ್ಯರು, ಊರಿನ ಎಲ್ಲ ಸಮಸ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಆದ್ದರಿಂದ ಎಲ್ಲರಿಗೂ ಈ ಒಂದು ಮಾಧ್ಯಮದ ಮುಖಾಂತರ ಎಲ್ಲರೂ ಈ ಕಾರ್ಯಕ್ರಮವನ್ನು ಪ್ರತಿಯೊಬ್ಬರು ಭಾಗವಹಿಸಿ ಎಲ್ಲರೂ ಶಿರಡಿ ಸಾಯಿಬಾಬಾನ ಕೃತಜ್ಞ ಪಾತ್ರರಾಗಿ ಈ ಒಂದು ಕನಕಗಿರಿಯಲ್ಲಿ ಜರುಗುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯನ್ನು ಮಾಡಿಕೊಡಬೇಕಂತೇಳಿ ಎಲ್ಲ ಕನಕಗಿರಿ ಮತ್ತು ಸುತ್ತಮುತ್ತಲಿನ ಹಾಗೂ ಶಿರಡಿ ಸಾಯಿಬಾಬಾ ಭಕ್ತರಲ್ಲಿ ಈ ಮೂಲಕ ನಮಸ್ಕರಿಸುತ್ತಾ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೆ.